ಅವರು ಕೂಡ ಒಕ್ಕಲಿಗರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಅದಕ್ಕೆ ಅಧ್ಯಕ್ಷ ಸ್ಥಾನ ಕೆಳಗಿಳಿಸಿದ್ರೆ ಮತ್ತೊಬ್ಬರು ಒಕ್ಕಲಿಗರಿಗೆ ಮಾಡಬೇಕು ಅನ್ನೋದು ಯಾರಿಗಾರ ಮಾಡಲಿ, ಒಕ್ಕಲಿಗಾರ ಮಾಡಲಿ, ಲಿಂಗಾಯತರು ಮಾಡಲಿ, ಎಸ್ ಸಿ ಮಾಡಲಿ, ಎಸ್ ಟಿ ಮಾಡಲಿ, ನಮಗೆ ಸಂಬಂಧಪಟ್ಟದಲ್ಲ ಅದು. ಯಾರು ಹೇಳೋದು? ಯಾರು ಎಲ್ಲಿ 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 ಹೇಳಿ ಬೇಕಂತ ಎಲ್ಲಿ ಹೇಳಿ ಹೇಳ್ರಿ? ಒಂದೇ ಕಡೆ ಹೇಳಿದ್ವ? ನಾವೇನು ಬೇಕಂತ ಹೇಳಿದ್ವ? ನಮ್ಗೆ ಬೇಕೇ ಬೇಕಂತ ಎಲ್ಲಿ ಹೇಳಿದ್ವಿ? ಎಲ್ಲಿ ಹೇಳಿಲ್ಲ. ನಾವೆಲ್ಲಿ ಹೇಳಿಲ್ಲ. ನಮ್ಗೆ ಇದೇ ಇಲಾಖೆ ಕೆಲಸ ಮಾಡಲಿಕ್ಕೆ ದೊಡ್ಡದಿದೆ ಅದು. ಇದಕ್ಕೆ ಆಗಬೇಕೇನು ಆಗ್ಬೇಕಾದ ಶಾಸಕರ ಘೋಷಣೆಗೆ ಹೋಗ್ಬೇಕಲ್ಲ ಅದು. ಕಾರ್ಯಕರ್ತರ ಘೋಷಣೆಗೆ ಹೋದ್ರೆ ಆಗೋಲ್ಲ ಅದು. ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ, ಕಾರ್ಯಕರ್ತರಿಂದ ಸರ್ಕಾರ ಆಗುತ್ತೆ. ಎಮ್ ಎಲ್ ಎ ಆಗ್ತೀವಿ. ಎಮ್ ಎಲ್ ಎ ಇದ್ದವರು ಅಥವಾ ಮತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲಲ್ಲ ಅಂತ. ಅವು ಇನ್ನೂ ನಿರ್ಮಾಣ ಆಗಿಲ್ಲ. ಅದು ಸಿ ಎಮ್ಮು ಅಧ್ಯಕ್ಷ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ತೆಗೆದು ಬೇರೆಯವ್ರಿಗೆ ಕೊಡಬೇಕು ಅಥವಾ ಮಂತ್ರಿಗೆ ಎರಡನ್ನೊಂದು ಬಿಡ್ಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗುತ್ತಲ್ಲ, ಕೆಳಗಿಳಿಸ್ತಾರ ಅದು ಕಂಟಿನ್ಯೂ ಆಗುತ್ತೆ ಅಂತ ನೋಡಿ. ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡೋವಂಥದ್ದು ಹೈಕಮಾಂಡ್ ಡೆಲ್ಲಿಯವ್ರು ಮಾಡಬೇಕು. ನಮ್ಮ ಕಡೆ ಏನೋ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, ಸಿ ಎಮ್ ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೋಡಿ, ಅದನ್ನು ಬೇಕಾದ್ರೆ ಅಲ್ಲೇ ನೀವು ಬೆಂಗಳೂರು ಹಾಕಿ ಕೇಳಬೇಕು. ನಿಮ್ಮ ಪತ್ರಕರ್ತರು ಯಾರು ಇದ್ದಾರೆ ನಮ್ಮನ್ನ ಕೇಳಿ ನಮ್ಗೆ ಅದು ಪಾರ್ಟಿನ ಅಲ್ಲಲ್ಲ. ಈಗ ಯಾರನ್ನ ಕೇಳಬೇಕು? ಅವ್ರನ್ನ ಕೇಳಬೇಕು. ನಿಮ್ಗೆ ಲೋಡ್ ಆಗಿದೆಯಾ, ಫ್ರೀ ಇದ್ರೆ ಅದು ನೀವು ಕೇಳಬೇಕು. ಇದು ನನಗೆ ಕೇಳಿ ನಾ ಏನು ಹೇಳಿ? ಈಗ ಸರ್, 2-3 ಸಲ ಆಯಿತು ತಮ್ಮಲ್ಲಿ ಡಿನ್ನರ್ ಪಾರ್ಟಿ 20 ತಿಂಗಳಲ್ಲಿ 10 ಸಾರಿ ನಾವು ಡಿನ್ನರ್ ಮಾಡಿದ್ದೀವಿ. ಯಾಕೆ? ಅದಕ್ಕೆ ಯಾಕೆ ಮತ್ತೊಂದು ನಮ್ಮ ಪ್ರಶ್ನೆ ಇದು 15ನೇದು ನಮ್ಮಲ್ಲೇ. ನಾವು ಮೊನ್ನೆ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆಗಿತ್ತು ಅಂತ ಅವಾಗ ನೀವು ವರದಿ ಮಾಡಿರಿ. ಸಿ ಎಮ್ ಮನ್ಯಾಗ ಮಾದೇವಪ್ಪ ಮನ್ಯಾಗ ಆಯಿತು, ಮಾದೇವಪ್ಪರ ಮನ್ಯಾಗ ಆಯಿತು. ಅದೇನು ಹೊಸದೇನಲ್ರಲ್ಲ. ಡಿನ್ನರ್ ಅಷ್ಟಲ್ಲ, ಮತ್ತೆ ಮಾಡೋದು ಅಲ್ಲಿ ಇದ್ದೇ ಇರ್ತದೆ. ಅದೇನು ತಿಂಗಳಿಗೆ 2 ತಿಂಗಳು ಇದ್ದೇ ಇರ್ತದೆ. ಅದೇನು ಹೊಸದೇನಾದ್ರು ಅಧ್ಯಕ್ಷ ಚೇಂಜ್ ಮಾಡೋ ಬಗ್ಗೆ ಯಾರು ವಿಜೇಂದ್ರಗೆ